ಟೀಕೆ ಮಾಡಿದ್ರು, ವಿಜಯೋತ್ಸವ ಆಚರಿಸ್ತಾರೆ ಇನ್ನೊಂದು ಆಚರಿಸ್ತಾರೋ ಅನ್ನೋ ರೀತಿ ಮಾತಾಡಿದ್ರು. ಅದಕ್ಕೇನಾದ್ರೂ ಹಿಂದೆ ಸರಿತಾರೆ? ಇಂಥ ಜಿಲ್ಲಾ ಮಂತ್ರಿಗಳ ನಾವು ಭಾಳ ಜನಗಳು ನಾವು ನೋಡಿದ್ದೀವಿ. ಆದ್ದರಿಂದ ಇಂಥ ಟೀಕೆಗಳು ಅವ್ರಿಗೂ ಈಗ ಬೇರೆ ತೋರಿಸುವಾಗ ಹೆಬ್ಬೆಟ್ಟು ನಮ್ಮ ನೋಡ್ತದೆ ಏನು ಮಾಡ್ತಾರೆ ಹೇಳಬೇಕು. ಏನು ಇವ್ರು ಸೋತಿಲ್ವಾ? ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಸು JDS ಅಲಯನ್ಸ್ ಆಗಿ ಮಾಡುವಂಥ ಸಂದರ್ಭದಲ್ಲಿ ಇವರೇನು ಮಾಡಿದ್ರು? ಏನು ಇವ್ರು ನಮ್ಮಿಂದನೇ ನಿಖಿಲ್ ಅವ್ರು ಸೋಲಿಸ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ಚಲುವರಾಯಸ್ವಾಮಿ ಅವರು. ಈ ಜಿಲ್ಲೆಗೆ ಅಂಬರೀಷ್ ಅವ್ರಿಗಿದ್ದಂಥ ಅವಿನಾಭಾವ ಸಂಬಂಧ ಎಲ್ಲ ಒಂದು ಕಡೆ ಅವತ್ತು ಶ್ರೀಮತಿಯವ್ರು ಗೆಲ್ಲುವಂಥ ಒಂದು ಅವಕಾಶ ಆಯಿತು. ಜನ ಕೊಟ್ಟು ತೀರ್ಮಾನ ಅಂತ ನಾವು ಒಪ್ಪಿದ್ದೀವಿ. ಇವರೆಲ್ಲ ಈ ಆಟಗಳ ಈ ಮಾತುಗಳು ಮಾತಾಡೋದು ನಮಗೂ ಮಾತಾಡೋಕ್ಕೆ ಬರುತ್ತೆ. ಗೌರವವಾಗಿ ಅಭಿವೃದ್ಧಿ ಮಾಡಬೇಕು. ಈಗ ಮಾತಾಡಿದ್ವಲ್ಲ, ಎಷ್ಟೆಷ್ಟು ಜನ ನಮ್ಮ ಜನ ಗುಂಡಿ ಬಿದ್ದು ಎದ್ದೇಳ್ತಾವ್ರೆ ಜಿಲ್ಲೆ ಒಳಗೆ. ಮೊದಲು ಹೊಸ್ದಾಗಿ ಟಾರಾಕ್ಸೋದು ಬೇಡಪ್ಪ, ಮೊದಲು ಗುಂಡಿ ಮುಚ್ಚೋ ಕೆಲಸ ಜಿಲ್ಲಾ ಮಂತ್ರಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾರೆ. ಸರ್, ಒಂದು ಕಡೆ ಪಕ್ಷಾತೀತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಸಭೆಗಳು ಕೂಡ ಮಾಡ್ತಾರೆ. ಆದರೆ ಕುಮಾರಸ್ವಾಮಿ ಅವರು ಈ ಒಂದು ಸಾಹಿತ್ಯ ಸಮ್ಮೇಳನ ವಿಚಾರ ಕೆಲವೊಂದು ಸಭೆಗಳಿಗಾಗಲಿ ಎಲ್ಲೂ ಬಂದಿಲ್ಲ ಅನ್ನೋಂಥದ್ದು ಕೂಡ ಕೆಲವೊಂದು ಮಾತುಗಳು ಬರ್ತಾ ಇದ್ದಾರೆ ಸರ್. ಜೊತೆಗೆ ಸಭೆಗಳು ಬರ್ತಾ ಇಲ್ಲ ಅನ್ನೋದು. ಒಂದು ನಿಮಿಷ, ಅದರ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ನಾನು ಡಾಕ್ಟರ್ ಅಂದಾನಿಯವರು, ತಮ್ಮಣ್ಣವರು ಸೇರಿದಾಗ, ವಿಶೇಷವಾಗಿ ನಮ್ಮ ಕ್ಯಾಪೇಟೆ ಶಾಸಕರು ಮಂಜಣ್ಣವರು, ನಾವೆಲ್ಲರೂ ಭಾಗವಹಿಸಿದ್ದೀವಿ. ನಮ್ಮ ಜವಾಬ್ದಾರಿ ಏನು ನಾವು ವಹಿಸ್ತೀರೋ ಆ ಜವಾಬ್ದಾರಿ ಸಮರ್ಪಕ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾಡಿ ಅವ್ರು ಕೊಡಿಸ್ತು ಊಟವನ್ನು ಮಾಡ್ಕೊಂಡ್ಬಂದಿದ್ದೀವಿ ಇವತ್ತು ಯೂನಿವರ್ಸಿಟಿ ಒಳಗೆ. ಇಂಥ ಜವಾಬ್ದಾರಿ ಇವತ್ತು ಕೆಲಸ ಮಾಡುವ ಒಬ್ಬ ಕೇಂದ್ರ ಮಂತ್ರಿಗಳಾಗಿ ಸೆಷನ್ ನಡೀತಾ ಇದೆ. ಕರೆದಾಗ ಬಂದಾಗ ಇಲ್ಲಿ ನಿಂತ್ಕೊಳ್ಳೋಕ್ಕಾಗದೆ. ಅವತ್ತು 1:30 ಬನ್ನಿ ಅಂತಾರೆ, 4:00 ಬರ್ತಾರೆ ಜಿಲ್ಲಾ ಮಂತ್ರಿ. ಇದಾ ಸಭೆ ಮಾಡೋದು ಹುಟ್ಟು? ಇವಾಗ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದವರು ಶಾಸಕರಲ್ಲದೆ ಇದ್ದವ್ರಿಗೆ, ಮಾಜಿ ಆಗಿರುವಂಥವ್ರಿಗೆ ಅದನ್ನ ಹೇಳಕ್ ರೆಡಿ ಇಲ್ಲ. ಬನ್ನಿ ಅಂತ ಹೇಳಿ ಕರೆದ್ರೆ ಅಷ್ಟೇ ಹೊರ್ತೇವೆ. ನಿಮಗಿಂತ ಜವಾಬ್ದಾರಿ ಕೊಟ್ಟಿದ್ದೀವಿ, ನೀವು ನಿರ್ವಹಿಸಬೇಕು ಅಂತ ಅಂದಿದ್ರೆ ನಾವು ನಿರ್ವಹಿಸ್ತಾ ಇದ್ದೀವಿ. ಇವತ್ತು ನಾವು ರೆಡಿಯಾಗಿದ್ದೀವಿ. ನಾವು ಏನೋ ದೊಡ್ಡ ಸ್ಥಾನಮಾನ ಬೇಕು ಅಂತಲ್ಲ, ನಾವೆಲ್ಲ ಕಾರ್ಯಕರ್ತರಾಗಿ ಒಂದೊಂದು ಕ್ಷೇತ್ರದಿಂದ 100 ಜನ ಬರ್ತೀವಿ. ನಾವಲ್ಲಿ ಏನು ನಡಿಬೇಕು, ಸಣ್ಣ ಪುಟ್ಟ ಕೆಲಸಗಳಿರ್ಬೋದು, ಸರ್ವಿಸಿಂಗ್ ಇರ್ಬೋದು, ಇದಿರ್ಬೋದು, ಈ ಕಾರ್ಯಗಳನ್ನು ಮಾಡೋಣ. ವೇದಿಕೆ ಮೇಲೆ ನಾವು ಮೆರೆಯೋದು ಬೇಕಾಗಿಲ್ಲ ಅಂಥೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅವ್ರು ಕರೀದೇ ಇದ್ದರು ಒಂದು 100ರಿಂದ 150 ಜನ ಒಂದು ನಮ್ಮ ಕ್ಷೇತ್ರದಿಂದ ನಾನು ಇವಾಗಲೇ ತೀರ್ಮಾನ ಮಾಡಿದ್ದೀನಿ. ಅದು ಬಂದು 3 ದಿವಸ ಸಮ್ಮೇಳನ ನಡೆಯುವ ದಿವಸದಲ್ಲಿ ಕ್ಲೀನಿಂಗ್ ಇರ್ಬೋದು, ಬಡಿಸೋದಿರ್ಬೋದು, ಯಾವುದೇ ತೊಂದರೆ ಆಗದಾಗೆ ಅಂಥ ಕೆಲಸಗಳನ್ನು, ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಾಡ್ತೀವಿ. ಬಂದಿದೆ ಸರ್ಕಾರ, ಜಿಲ್ಲಾಡಳಿತ ನಮ್ಗೆ ಕರೆದಿದ್ದಾರೆ, ಬನ್ನಿ ಅಂತ ಹೇಳಿದ್ದಾರೆ. ನಾವು ಹೋಗೋದಕ್ಕಾಗಲಿಲ್ಲ. ನಾವು ತಮ್ಮಣ್ಣವರು ಸೇರಿದಾಗೆ ಸರ್ಕಾರದ ದುಡ್ಡನ್ನು ಉಪಯೋಗಿಸ್ಕೊಳ್ಳದೆ ನಮ್ಮ ಮನೆ ದುಡ್ಡುಗಳನ್ನ ಹಾಕೊಂಡು ಈ ಯಾವುದಕ್ಕೂ ಕಮ್ಮಿ ಇಲ್ಲದಾಗೆ ಕನ್ನಡದ ಕೆಲಸಗಳನ್ನು, ನಮ್ಮ ನಾಡುನುಡಿಯ ಬಗ್ಗೆ ಅಭಿಮಾನ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೀವಿ. ಪಾಪ ಇವರು ಸರ್ಕಾರ ದುಡ್ಡದಲ್ಲಿ ಮಾಡ್ತಾರೆ, ನಾವು ಚೆನ್ನಾಗಿ ಮಾಡಲಿ, ನಾವು ನಮ್ಗೆ ಸಪೋರ್ಟ್ ಕೊಡ್ತೀವಿ. ಅದರಲ್ಲಿ ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡ್ತೀವಿ. 3 ದಿವಸ ಕಾರ್ಯಕರ್ತರ ಕೆಲಸ ಮಾಡ್ತೀವಿ. ಇದು ಕಳೆದ ಮೇಲೆ ನಿಗದಿ ಮಾಡೋಣ ಅಂತ ಹೇಳಿದ್ದಾರೆ. ಮಾಡಿ ಕುತ್ಕೊಂಡು ಮಾತಾಡ್ತೀವಿ. ಸ್ಟೇಡಿಯಮಲ್ಲೇ ಕಾರ್ಯಕ್ರಮ ಮಾಡ್ತೀವಿ. ಸಾಹಿತ್ಯ ಸಮ್ಮೇಳನ ಆದಮೇಲೆ ನಾವು ದಿನಾಂಕ ನಿಗದಿ ಮಾಡ್ತೀವಿ.